ಡಿ.ಕೆ. ಶಿವಕುಮಾರ್ ಅವರಿಗೆ ಸದ್ಯ ಅಧಿಕಾರ ಸಿಕ್ಕಿರುವಂತದ್ದು, ಅದನ್ನ ನಾಜೂಕಾಗಿ ನಿರ್ವಹಿಸುವಂತ ಚಾಣಾಕ್ಷತನವು ಅವರಿಗಿದೆ. ಆದ್ರೆ ಈಗ ಸಿಕ್ಕಿರುವಂತ ಸುವರ್ಣಾವಕಾಶವನ್ನ ಅವರು ಹೇಗೆ ಉಪಯೋಗಿಸಿಕೊಳ್ತಾರೆ ಅನ್ನೋದನ್ನು ಕೂಡ ನಾವು ಈಗ ಕಾದು ನೋಡಬೇಕಾಗಿರುವಂತದ್ದು. ಈಗಾಗಲೇ ಸಿಎಂ ಪಟ್ಟಕ್ಕೆ ಏರ್ಬಿಟ್ಟಿದ್ದಾರೆ. ನಿನ್ನೆಯಿಂದ ಸಿಎಂ ಆಗಿ ಅಧಿಕಾರವನ್ನ ಕೈಗೆತ್ತಿಕೊಂಡಿದ್ದಾರೆ. ಸೊ ಇವರಿಗಿರುವಂತ ಸವಾಲುಗಳೇನು? ಈ ಹಿಂದೆ ಟ್ರಬಲ್ ಶೂಟರ್ ಆಗಿ ಡಿ.ಕೆ.ಶಿ ಅವರು ಬದಲಾದಂತ ರೀತಿ ಹೇಗಿತ್ತು, ಎಲ್ಲ ವಿಚಾರವಾಗಿ ನಾವು ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳುತ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದ ದೀರ್ಘಕಾಲದ ಹಗ್ಗಜಗ್ಗಾಟಕ್ಕೆ ತಾರ್ಕಿಕ ಅಂತ್ಯವೊಂದು ಸಿಕ್ಕಿದೆ. ಕಷ್ಟದ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷಕ್ಕೆ ಜೀವ ತುಂಬಿ ಅಧಿಕಾರದ ಹೊಸ್ತಿಲಿಗೆ ತಂದು ನಿಲ್ಲಿಸಿದ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಗದ್ದುಗೆಗೆ ಏರಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ತೀವ್ರ ಕಸರತ್ತು ಮುಗಿಸಿ ಆಂತರಿಕ ಪೈಪೋಟಿಗಳ ಅಡೆತಡೆಗಳನ್ನು ದಾಟಿ ನಿರ್ಗಮಿತ ಸಿಎಂ ಅವರ ಅಭಿಮಾನಿಗಳ ವಿರೋಧದ ನಡುವೆಯೂ ಮುಖ್ಯಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಆದ್ರೆ ಶಿವಕುಮಾರ್ ಅವರಿಗೆ ಈ ಒಂದು ಮುಖ್ಯಮಂತ್ರಿ ಕುರ್ಚಿ ಹೂವಿನ ಹಾಸಿಗೆ ಅಂತೂ ಖಂಡಿತ ಅಲ್ಲ. ಯಾಕಂತಂದ್ರೆ ರಾಜಕೀಯ ತಂತ್ರಗಾರಿಕೆ ಹಾಗೂ ಪಕ್ಷ ಸಂಘಟನೆಯಲ್ಲಿ ಬಂಡೆಯಂತೆ ನಿಂತು ಯಶಸ್ವಿಯಾಗಿ ಶಿವಕುಮಾರ್ ಮುಂದುವರಿಬೇಕಿದೆ. ಈಗ ಇಡೀ ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿಯುವುದು ಮತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ದಶಕಗಳಿಂದ ನೀರೆರೆದು ಬೆಳೆಸಿದಂತಹ ಅಹಿಂದ ಎಂಬ ಕೋಟೆಯನ್ನ ಕರಗದಂತೆ ಕಾಯ್ದುಕೊಳ್ಳಬೇಕಾದಂತಹ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಇದೀಗ ಶಿವಕುಮಾರ್ ಅವರಿಗೆ ಇರುವಂತದ್ದು. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಅಧಿಕಾರ ಹಂಚಿಕೆಯ ಅಸಮಾಧಾನದ ಹೊಗೆ ಈಗಾಗಲೇ ಕಾಣಿಸಿಕೊಂಡಿದೆ. ಅವರು ಮುಖ್ಯಮಂತ್ರಿಯಾಗುತ್ತಿದ್ದಂತೆ ಅಹಿಂದ ಸಮುದಾಯದ ನಾಲ್ವರಿಗೆ ಡಿಸಿಎಂ ಹುದ್ದೆ ನೀಡಬೇಕು ಅಂತ ಆಯಾ ವರ್ಗದ ಪ್ರಮುಖ ನಾಯಕರು ಆಗ್ರಹ ಮಾಡಿದರು. ಆದ್ರೆ ಹಿರಿಯ ನಾಯಕ ಜಿ ಪರಮೇಶ್ವರ್ ಅವರಿಗೆ ಮಾತ್ರ ಡಿಸಿಎಂ ಹುದ್ದೆ ನೀಡುವುದು ಖಚಿತವಾಗಿದೆ. ಅಹಿಂದದ ಪ್ರಮುಖ 3 ಆಕಾಂಕ್ಷಿಗಳನ್ನ ಕೈಬಿಟ್ಟು ಪರಮೇಶ್ವರ್ ಒಬ್ಬರನ್ನೇ ಡಿಸಿಎಂ ಸ್ಥಾನದಲ್ಲಿ ಕೂರಿಸುವ ಈ ಸೂಕ್ಷ್ಮ ಪರಿಸ್ಥಿತಿಯನ್ನು ಶಿವಕುಮಾರ್ ಅತ್ಯಂತ ನಾಜೂಕಾಗಿ ನಿಭಾಯಿಸಬೇಕಿದೆ. ಸಚಿವ ಸ್ಥಾನ ವಂಚಿತರಾದ ನಾಯಕರಲ್ಲಿ ಮೂಡಿರುವ ಅಸಮಾಧಾನದ ಹೊಗೆ ಆಡಳಿತದ ಕನ್ನಡಿಗೆ ಸಾಕಷ್ಟು ಪ್ರಾಬ್ಲಮ್ ಅನ್ನ ಕೊಡುತ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಅಹಿಂದ ವರ್ಗಗಳ ಬೆಂಬಲ ಎಷ್ಟು ಅನಿವಾರ್ಯವಾಗಿತ್ತು ಅನ್ನೋದು ಈಗಾಗಲೇ ಜಗತ್ತಿಗೆ ಗೊತ್ತಿರುವಂತ ವಿಚಾರ. ಕಾಂಗ್ರೆಸ್ಗೆ ಭದ್ರ ಬುನಾದಿ ಹಾಗೂ ನಿರಂತರ ಶಕ್ತಿ ತುಂಬಿದ್ದೇ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಸಿದ್ದರಾಮಯ್ಯ ಎನ್ನುವ ಹೆಸರೇ ಈ ವರ್ಗಗಳ ಪಾಲಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸಿರುವಂತದ್ದು. ಅವರ ಆ ಜನಪ್ರಿಯತೆ, ವರ್ಚಸ್ಸು ಮತ್ತು ಅಹಿಂದ ಸಮುದಾಯಗಳ ಒಳಗೆ ಅವರು ಗಳಿಸಿರುವಂತ ಅಚಲವಾದ ಭಾವನಾತ್ಮಕ ನಂಬಿಕೆ ಸರಿಗಟ್ಟುವಂತದ್ದು ಶಿವಕುಮಾರ್ಗೆ ಸಾಧ್ಯವಿಲ್ಲ. ಯಾರಿಗೂ ಅಷ್ಟು ಸುಲಭವಾಗಿ ಅದನ್ನ ಸರಿಗಟ್ಟಲು ಸಾಧ್ಯವಿಲ್ಲ. ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡವರು. ಒಕ್ಕಲಿಗರು ಕಾಂಗ್ರೆಸ್ ಕೈ ಹಿಡುವಂತೆ ಮಾಡುವಲ್ಲಿ ಅವರ ಶ್ರಮ ದೊಡ್ಡದಿರಬಹುದು. ಈಗ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯವನ್ನ ಮುನ್ನಡೆಸುವಾಗ ಅವರು ತಮ್ಮ ಮೇಲಿರುವ ಒಂದು ಸಮುದಾಯದ ನಾಯಕ ಎಂಬ ಹಣೆಪಟ್ಟಿಯನ್ನ ಕಳಚಿಕೊಂಡೇ ಮುಂದುವರಿಬೇಕಾಗಿದೆ. ಅಹಿಂದ ವರ್ಗಗಳಲ್ಲಿ ತಮಗೆ ಅನ್ಯಾಯವಾಗಬಹುದು ಅಥವಾ ತಮ್ಮನ್ನ ಕಡೆಗಣಿಸಬಹುದು ಎನ್ನುವಂತ ಸಣ್ಣ ಅಸುರಕ್ಷತೆ ಭಾವನೆ ಮೂಡಿದರೂ ಅದು ಕಾಂಗ್ರೆಸ್ಗೆ ತಳಪಾಯವನ್ನೇ ಅಲಗಾಡಿಸಿದಂತಾಗ್ತದೆ. ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಶಿವಕುಮಾರ್ ಅವರು ನಾಜೂಕಾಗಿ ನಿಭಾಯಿಸಬೇಕಿದೆ. ಯಾಕಂತಂದ್ರೆ ಹೈಕಮಾಂಡ್ ಸೂಚನೆಗೆ ಗೌರವ ನೀಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರಾದರೂ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗಿರುವುದಾಗಿ ಘೋಷಣೆ ಮಾಡಿದ್ದಾರೆ. ರಾಜಕೀಯದಲ್ಲಿ ಅವರು ಸಕ್ರಿಯರಾಗಿದ್ದಾರೆ ಎಂದರೆ ರಾಜ್ಯದ ಬಲಿಷ್ಠ ಮತ ಬ್ಯಾಂಕ್ ಅಹಿಂದದ ಮೇಲೆ ಅವರ ಹಿಡಿತ ಮುಂದುವರಿಲಿದೆ. ಸಚಿವ ಸಂಪುಟದಲ್ಲೂ ಸಿದ್ದರಾಮಯ್ಯ ಬೆಂಬಲಿಗರನ್ನ ಕಡೆಗಣಿಸದಂತೆ ಎಚ್ಚರ ವಹಿಸಬೇಕು. ಆಂತರಿಕ ಭಿನ್ನಮತ ಎಲ್ಲಾದ್ರೂ ಒಂದೊಮ್ಮೆ ಬಿತ್ತು ಅಂತಂದ್ರೆ ಕಾಂಗ್ರೆಸ್ ಒಳಗೆ ನಿಜವಾಗಿಯೂ ಕಾಂಗ್ರೆಸ್ ಇನ್ನಷ್ಟು ಹದಗೆಡ್ತಾ ಹೋಗುತ್ತೆ. ಮುಖ್ಯಮಂತ್ರಿ ಹುದ್ದೆಯನ್ನ ವಹಿಸಿಕೊಂಡ ಮರುಕ್ಷಣವೇ ಶಿವಕುಮಾರ್ ಅವರ ರಾಜಕೀಯ ಚಾಣಾಕ್ಷತನ ಪರೀಕ್ಷೆಗೆ ಗುರಿಯಾಗಲಿದೆ. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ತಳ ಸಮುದಾಯಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಜಾರಿಗೆ ತಂದಂತ ಗ್ಯಾರಂಟಿ ಯೋಜನೆಗಳನ್ನ ಆರ್ಥಿಕ ಶಿಸ್ತಿನೊಂದಿಗೆ ಮುಂದುವರಿಸಿಕೊಂಡು ಹೋಗಬೇಕಾದಂತ ಬಹುದೊಡ್ಡ ಜವಾಬ್ದಾರಿ ಅವರ ಹೆಗಲಿಗಿರುವಂತದ್ದು. ಒಂದು ವೇಳೆ ಗ್ಯಾರಂಟಿ ಯೋಜನೆ ಕುಂಠಿತಗೊಂಡರೆ, ಅನುದಾನ ಕೊರತೆ ಕಾರಣ ನೀಡಿ ಅವುಗಳನ್ನು ಸ್ಥಗಿತಗೊಳಿಸಿದರೆ ಅದರ ಮೊದಲ ಹೊಡೆತ ಬೀಳುವುದೇ ಅಹಿಂದ ಮತ ಬ್ಯಾಂಕ್ ಮೇಲೆ. ಇದು ನೇರವಾಗಿ ಶಿವಕುಮಾರ್ ಆಡಳಿತ ವೈಫಲ್ಯ ಎಂದು ಬಿಂಬಿತವಾಗಿ ಬಿಡುತ್ತೆ. ವಿಶೇಷವಾಗಿ ರಾಜ್ಯ ರಾಜಕಾರಣದ ಅತ್ಯಂತ ಸೂಕ್ಷ್ಮ ವಿಷಯವಾಗಿರುವ ಜಾತಿ ಗಣತಿ ವರದಿಯ ಅನುಷ್ಠಾನದ ಪ್ರಶ್ನೆ ಬಂದಾಗ ಶಿವಕುಮಾರ್ ಸೂಜಿ ಮೇಲೆ ಕುಳಿತು ತಪಸ್ಸು
ತಪಸ್ಸು ಮಾಡಬೇಕಾದಂತ ತಮ್ಮದೇ ಒಕ್ಕಲಿಗ ಸಮುದಾಯ ತೀವ್ರವಾಗಿ ವಿರೋಧ ಮಾಡಿಕೊಂಡು ಬರುತ್ತಿರುವ ಈ ವರದಿಯನ್ನ ಅಹಿಂದ ವರ್ಗಗಳ ಬೇಡಿಕೆಗೆ ತಕ್ಕಂತೆ ಒಪ್ಪಿಕೊಳ್ಳುವ ಧೈರ್ಯವನ್ನ ಅವರು ತೋರಬೇಕಿದೆ. ಆಡಳಿತದಲ್ಲಿ ದಲಿತ, ಹಿಂದುಳಿದ ಮತ್ತು ಮುಸ್ಲಿಂ ಸಮುದಾಯದ ಹಿರಿಯ ನಾಯಕರಿಗೆ ಯಥೋಚಿತ ಗೌರವ ನೀಡದೆ ಹೋದರೆ ಸಿದ್ದರಾಮಯ್ಯ ಕಷ್ಟಪಟ್ಟು ಇಟ್ಟಿದ್ದ ಕಾಂಗ್ರೆಸ್ನ ಅಹಿಂದ ತಳಪಾಯದ ಇಟ್ಟಿಗೆಗಳು ಒಂದೊಂದಾಗೆ ಬಿದ್ದು ಬಿಡ್ತವೆ. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಜಾತಿ ಗಣತಿ ವರದಿಯನ್ನ ಜಾರಿಗೊಳಿಸಲು ಮುಂದಾದ್ರೆ ಸ್ವತಃ ಸಮುದಾಯ ಮತ್ತು ಮಠಾಧೀಶರ ಕೆಂಗಣಿಗೆ ಗುರಿಯಾಗಿ ಬಿಡ್ತಾರೆ. ನೋಡಿ, ಈ ಜಾತಿ ಗಣತಿಯ ರಿಪೋರ್ಟ್ ಏನಿದೆ ನೋಡಿ, ಇದು ಡಿಕೆ ಶಿವಕುಮಾರ್ ಅವರಿಗೆ ನುಂಗಲಾರದ ತುತ್ತಾಗಿ ಬದಲಾಗ್ತಾ ಇದೆ. ಕೇವಲ ಒಂದು ಸಮುದಾಯವನ್ನ ಇಟ್ಟುಕೊಂಡು ಕರ್ನಾಟಕದಲ್ಲಿ ದೀರ್ಘಕಾಲದ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ. BS ಯಡಿಯೂರಪ್ಪ ಅವರು ಈ ಹಿಂದೆ ಇದೇ ತರ ಮಾಡಿ ಕೈ ಸುಟ್ಕೊಂಡಿದ್ರು. ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಪ್ರಬಲ ಲಿಂಗಾಯತ ಸಮುದಾಯ ಬೆಂಬಲ ಸಂಪೂರ್ಣವಾಗಿ ಬಳಸಿಕೊಂಡ್ರು. ಲಿಂಗಾಯತರು ಬಿಜೆಪಿಯ ಭದ್ರಕೋಟೆ ಆದ್ರು. ಆದ್ರೆ ಕೇವಲ ಲಿಂಗಾಯತ ಸಮುದಾಯದ ಬೆಂಬಲದಿಂದ ಬಿಜೆಪಿಗೆ ರಾಜ್ಯದಲ್ಲಿ ಎಂದಿಗೂ ಸ್ಪಷ್ಟ ಬಹುಮತ ಬರಲಿಲ್ಲ. 2008ರಲ್ಲಾಗ್ಲಿ 2018ರಲ್ಲಾಗ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ವಿನಃ ಸ್ವಂತ ಬಲದ ಮೇಲೆ ಅಧಿಕಾರ ಹಿಡಿಯಲಾಗಲಿಲ್ಲ. ನಂತರ ಇತರ ಸಮುದಾಯಗಳ ಬೆಂಬಲ ಅಥವಾ ಆಪರೇಷನ್ ಕಮಲ ಮೂಲಕವೇ ಸರ್ಕಾರವನ್ನ ರಚಿಸಬೇಕಾದಂತ ಸಂದಿಗ್ಧ ಪರಿಸ್ಥಿತಿಗೆ ಬಿಜೆಪಿ ಮುಂದಾಯಿತು. ಒಂದು ಸಮುದಾಯದ ಬೆಂಬಲ ಅಧಿಕಾರ ಹತ್ತಿರ ತರಬಲ್ಲದೆ ವಿನಃ ಸರಳ ಬಹುಮತವನ್ನ ಎಂದಿಗೂ ಕೊಡಲಾರದು. ಹಿರಿಯ ನಾಯಕ HD ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗದ ಪ್ರಬಲ ಒಕ್ಕಲಿಗ ಸಮುದಾಯ ನಾಯಕರಾಗಿ ಗುರುತಿಸಿಕೊಂಡ್ರು. ಒಕ್ಕಲಿಗ ಸಮುದಾಯ JDS ಬೆನ್ನಿಗೆ ನಿಂತಿತ್ತು. ಆದರೆ ಕೇವಲ ಹಳೆ ಮೈಸೂರು ಭಾಗ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೀಮಿತವಾದ ರಾಜಕಾರಣದಿಂದ JDS ರಾಜ್ಯದಲ್ಲಿ ಎಂದಿಗೂ ಸ್ವಂತ ಬಲವನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಎಲ್ಲ ಇತಿಹಾಸವನ್ನ ನಾವು ಗಮನಿಸಿದಾಗ ಡಿಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ ಇತಿಹಾಸದ ಬಗ್ಗೆ. ಒಕ್ಕಲಿಗ ಸಮುದಾಯ ತಮಗೆಷ್ಟು ಮುಖ್ಯವೋ ರಾಜ್ಯಾದ್ಯಂತ ಹರಡಿರುವ ದಲಿತರು, ಹಿಂದುಳಿದವರು ಮತ್ತು ಮುಸ್ಲಿಂ ಸಮುದಾಯಗಳ ವಿಶ್ವಾಸವು ಅಷ್ಟೇ ಮುಖ್ಯ ಅನ್ನೋದು ಅವರಿಗೆ ಗೊತ್ತಿರುವಂತದ್ದು. ಒಂದು ವೇಳೆ ಶಿವಕುಮಾರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾಗಿ ಬಿಟ್ರೆ ರಾಜಕೀಯ ಭವಿಷ್ಯ ಭದ್ರವಲ್ಲ ಎನ್ನುವುದನ್ನ ಈ ಹಿಂದೆ ನೀವು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರನ್ನ ನೋಡಿ ಕಲ್ತಿರಬಹುದು. ಶಿವಕುಮಾರ್ ಅವರಿಗೆ ಇದು ಒಂದು ಜೀವಂತ ಉದಾಹರಣೆಯಾಗಿ ಕಾಣಸಿಗುತ್ತೆ. ಇದರ ಜೊತೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕಾದಂತ ಕಠಿಣ ಸವಾಲು ಕೂಡ ಶಿವಕುಮಾರ್ ಹೆಗಲ ಮೇಲಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಈಗಾಗಲೇ ರೈತರು ವಿರೋಧಿಸ್ತಾ ಇದ್ದಾರೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಿದೆ. ಯಾಕಂತಂದ್ರೆ ನೀವು ಬಿಡದಿಯಲ್ಲಿ ಈಗ ರೈತರ ಭೂಮಿಗೆ ಕೈ ಹಾಕಿದ್ರೆ ಇದು ನಿಮ್ಮ ರಾಜಕೀಯ ಪಯಣಕ್ಕೆ ಒಂದು ದೊಡ್ಡ ಎಫೆಕ್ಟ್ ಅನ್ನ ಕೊಟ್ಟಂತ ಆಗ್ತದೆ. ಅಧಿಕಾರವೆಂಬುದು ಸದಾ ಒಂದು ಮುಳ್ಳಿನ ಕಿರೀಟ ಇದ್ದ ಹಾಗೆ ತಮಗೆ ಸಿಕ್ಕಿರುವ ಈ ಸುವರ್ಣಾವಕಾಶವನ್ನ ಬಳಸಿಕೊಂಡು ಡಿಕೆ ಶಿವಕುಮಾರ್ ತಳ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಹಿಂದ ನೆಲೆಯಲ್ಲಿ ಇನ್ನಷ್ಟು ಗಟ್ಟಿಗೊಳಿಸಿದರೆ ಮಾತ್ರ ಅವರಿಗೆ ಮುಂಬರೋ ದಿನಗಳಲ್ಲಿ ರಾಜಕಾರಣ ಇನ್ನಷ್ಟು ಸುಲಭವಾಗುತ್ತೆ. ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟವಾಗಿ ಬಿಡುತ್ತೆ. ಹಾಗೆ ಅವರ ಪೊಲಿಟಿಕಲ್ ಜೀವನ ಅಷ್ಟು ಈಸಿ ಆಗಿಲ್ಲ. ಇಷ್ಟು ದಿನ ಎಷ್ಟು ಸವಾಲುಗಳಿತ್ತು ಅದರ ಡಬಲ್ ಸವಾಲುಗಳನ್ನ ಈಗ ಫೇಸ್ ಮಾಡಬೇಕಾಗಿದೆ. ನೋಡೋಣ, ಟ್ರಬಲ್ ಶೂಟರ್ ಮತ್ತೆ ಟ್ರಬಲ್ ಅಲ್ಲಿ ಸಿಕ್ಕಾಕೊಳ್ತಾರ, ಇಲ್ಲ ಟ್ರಬಲ್ ಶೂಟರ್ ಈ ಎಲ್ಲ ಟ್ರಬಲ್ ಅನ್ನ ಶೂಟ್ ಮಾಡ್ತಾರ? ಇವೆಲ್ಲ ವಿಚಾರವನ್ನ ಕಾದು ನೋಡೋಣ. ಹೇಗೆ DK ಅವರು ಅಧಿಕಾರವನ್ನ ನಿಭಾಯಿಸ್ತಾರೆ ಅನ್ನೋ ಕುತೂಹಲ ಎಲ್ಲರ ಮೇಲಿದೆ. ನೋಡೋಣ ಏನಾಗತ್ತೆ ಅಂತ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.